ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಹೃತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಥನಕ್ಕೆ ಸ್ವಾಗತ. ಇತ್ತ ಗಿರಿಜೆಯು ನಿರಂತರವಾಗಿ ತಪಸ್ಸಿನಲ್ಲಿ ನಿರತಲಾಗಿ ಶಿವನ ಪತ್ನಿಯಾಗಬೇಕೆಂದು ಕಾತರದಿಂದ ಕಾದಿರುವಾಗ ಅತ್ತ ಶಿವನು ಅಖಂಡ ಧ್ಯಾನ ಸಮಾಧಿಯಲ್ಲಿ ಮಗ್ನನಾಗಿದ್ದಾನೆ. ಬ್ರಹ್ಮನು ಸಪ್ತರ್ಷಿಗಳು ಗಿರಿಜೆಗೆ ಸಮಾಧಾನವನ್ನು ಹೇಳಿದ್ದಾರೆ. ಅತ್ತ ಶ್ರೀರಾಮಚಂದ್ರನು ಕೂಡ ಶಿವನನ್ನು ಕಂಡು ಪಾರ್ವತಿಯನ್ನು ಸ್ವೀಕರಿಸುವಂತೆ ಪತ್ನಿಯಾಗಿ ಸ್ವೀಕರಿಸುವಂತೆ ಆತನ ಮನವೊಲಿಸಿದ್ದಾನೆ. ಆದರೆ ಶಿವನ ಅಖಂಡ ಸಮಾಧಿಗೆ ಭಂಗವನ್ನು ತರಬೇಕಲ್ಲ. ಆತ ಕಣ್ಣು ತೆರೆದರೆ ತಾನೆ ಶಿವ ಪಾರ್ವತಿಯರ ವಿವಾಹ ನಡೆಯುವುದು, ತನ್ಮೂಲಕ ಕುಮಾರಸ್ವಾಮಿಯು ಜನಿಸಿ ತಾರಕಾಸುರನನ್ನು ಸಂಹಾರ ಮಾಡುವುದು. ದೇವತೆಗಳು ಅದಕ್ಕಾಗಿಯೇ ಕಾದಿದ್ದವರು. ಬ್ರಹ್ಮದೇವನು ತಿಳಿಸಿದ ಕೊಟ್ಟ ಸೂಚನೆಯಂತೆಯೇ ಕಾಮದೇವನನ್ನು ಕರೆಸಿದ್ದಾರೆ. ದೇವತೆಗಳು ಮದನನ ಬಳಿ ತಮ್ಮ ಗೋಳನ್ನೆಲ್ಲ ತೋಡಿಕೊಂಡರು. ಅದೆಲ್ಲವನ್ನು ಆಲಿಸಿ ಕಾಮದೇವನು ನಕ್ಕು ನುಡಿದನು. ಶಿವನೊಡನೆ ವೈರವನ್ನು ಕಟ್ಟಿಕೊಂಡರೆ ನನಗೆ ಒಳಿತಾಗದು. ಆದರೂ ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಪರೋಪಕಾರವೇ ಪರಮಧರ್ಮವೆಂದು ವೇದಗಳು ಹೇಳುತ್ತವೆ. ಪರರ ಹಿತಕ್ಕಾಗಿ ತನ್ನ ಶರೀರವನ್ನು ತ್ಯಾಗ ಮಾಡುವವನನ್ನು ಸಂತರು ಸದಾ ಕೊಂಡಾಡುತ್ತಾರೆ. ಹೀಗೆ ಹೇಳಿ ಎಲ್ಲರಿಗೂ ತಲೆಬಾಗಿ ಮನ್ಮಥನು ತನ್ನ ಕುಸುಮ ಕೋದಂಡವನ್ನು ಧರಿಸಿ ಪುಷ್ಪ ಬಾಣಗಳನ್ನು ಸಜ್ಜುಗೊಳಿಸಿ ವಸಂತನೇ ಮೊದಲಾದ ಸಹಾಯಕರೊಂದಿಗೆ ಹೊರಟನು. ಶಿವನಲ್ಲಿನ ವೈರದಿಂದ ತನಗೆ ಮರಣವು ನಿಶ್ಚಿತವೆಂದು ಮನಸ್ಸಿನಲ್ಲಿ ಅಂದುಕೊಂಡನು. ಬಳಿಕ ಅವನು ತನ್ನ ಪ್ರಭಾವವನ್ನು ಬೀರಿದನು. ಇಡೀ ಜಗತ್ತೇ ಅವನ ಅಂಕಿತಕ್ಕೆ ಒಳಗಾಯಿತು. ಮೀನಕೇತನನ ಭ್ರೂಭಂಗ ಮಾತ್ರದಿಂದ ವೇದ ಮರ್ಯಾದೆಗಳೆಲ್ಲವೂ ಅಡಗಿ ಹೋದವು. ಬ್ರಹ್ಮಚರ್ಯ ವ್ರತ ನಿಯಮಗಳು, ನಾನಾ ವಿಧವಾದ ಸಂಯಮಗಳು, ಧೃತಿ, ಧೈರ್ಯ, ಜ್ಞಾನ, ವಿಜ್ಞಾನ, ಸದಾಚಾರ, ಜಪ, ಯೋಗ, ವೈರಾಗ್ಯ ಮೊದಲಾದ ವಿವೇಕದ ಇಡೀ ಸೇನೆಯು ಹೆದರಿ ಓಟಕ್ಕೆತ್ತಿತು. ವಿವೇಕವು ತನ್ನ ಸಹಾಯಕರೊಂದಿಗೆ ಪಲಾಯನ ಮಾಡಿತು. ವಿವೇಕ ಯೋಧರು ರಣಭೂಮಿಗೆ ಬೆನ್ನು ತಿರುವಿದರು. ಆಗ ಇದೆಲ್ಲವೂ ಸದ್ಗ್ರಂಥಗಳೆಂಬ ಪರ್ವತದ ಕಂದರಗಳಲ್ಲಿ ಅಡಗಿಕೊಂಡವು. ಅರ್ಥಾತ್ ಜ್ಞಾನ, ವೈರಾಗ್ಯ, ಸದಾಚಾರ ಮೊದಲಾದವುಗಳು ಕೇವಲ ಗ್ರಂಥಗಳಲ್ಲಿ ಉಳಿದವು. ಅವುಗಳ ಆಚರಣೆಗಳು ನಿಂತು ಹೋದವು. ಜಗತ್ತೆಲ್ಲ ತಳಮಳಿಸಿತು. ಓ ವಿಧಾತನೇ, ಈಗ ಏನಾಗಲಿದೆ? ನಮ್ಮನ್ನು ಕಾಪಾಡುವವರು ಯಾರು? ರತಿನಾಥನು ಕುಪಿತನಾಗಿ ಧನುರ್ಬಾಣಗಳನ್ನು ಹಿಡಿಯುವಂತೆ ಮಾಡಿದ ಆ 2 ತಲೆಯ ಅಸಾಧಾರಣ ವ್ಯಕ್ತಿ ಶೂಲಧಾರಿಯಾದರೂ ಯಾರು? ಜಗತ್ತಿನಲ್ಲಿ ಗಂಡು ಹೆಣ್ಣು ಎಂದು ಎನಿಸಿಕೊಳ್ಳುವ ಚರಾಚರ ಪ್ರಾಣಿಗಳೆಲ್ಲವೂ ತಮ್ಮ ಮೇರೆಯನ್ನು ಮೀರಿ ಕಾಮಕ್ಕೆ ವಶರಾದವು. ಎಲ್ಲರ ಹೃದಯದಲ್ಲಿಯೂ ಕಾಮ ಕ್ರೀಡೆಯ ಆಸೆ ಚಿಗುರಿತು. ಲತೆಗಳನ್ನು ನೋಡಿ ಮರಗಳ ಕೆಮ್ರೆಂಬೆಗಳು ಬಾಗಿದವು. ನದಿಗಳು ಕ್ಷುಬ್ಧವಾಗಿ ಸಮುದ್ರದತ್ತ ಧಾವಿಸಿದವು. ಕೆರೆ ಕಟ್ಟೆಗಳು ಕೂಡ ತಹತಗಿಸಿ ಸಂಗಮಗೊಂಡವು. ಜಡದ ಕಥೆಯೇ ಹೀಗಾದರೆ ಇನ್ನು ಚೇತನದ ಕಥೆಯನ್ನು ಕೇಳಬೇಕೆ? ಆಕಾಶ, ನೆಲ, ಜಲದ ಮೇಲೆ ವಿಹರಿಸುವ ಎಲ್ಲ ಪಶು ಪಕ್ಷಿಗಳು ಸಮಯಾಸಮಯದ ಅಂದರೆ ಸಮಯ ಅಸಮಯದ ಪ್ರಜ್ಞೆಯನ್ನು ಮರೆತು ಕಾಮ ಪರವಶವಾದವು. ಜನರೆಲ್ಲರೂ ಕಾಮಾಂಧರಾಗಿ ತಲ್ಲಣಿಸಿ ಹೋದರು. ಚಕ್ರವಾಕಗಳಿಗೆ ಹಗಲು ರಾತ್ರಿಗಳ ಪರಿವೆಯಿಲ್ಲ. ದೇವತೆಗಳು, ದೈತ್ಯರು, ಮಾನವರು, ಕಿನ್ನರರು, ನಾಗರು, ಭೂತ ಬೇತಾಳ ಪಿಶಾಚಾದಿಗಳು ಸಹಜವಾಗಿಯೇ ಕಾಮದ ಗುಲಾಮರು. ಇವರ ಕುರಿತು ಹೇಳಬೇಕಾಗಿಯೇ ಇಲ್ಲ. ಆದರೆ ಸಿದ್ಧರು, ವಿರಕ್ತರು, ಮಹಾಮುನಿಗಳು, ಯೋಗಿಗಳೂ ಕೂಡ ಕಾಮಕ್ಕೆ ವಶರಾಗಿ ಯೋಗ ಭ್ರಷ್ಟರಾದರು. ವಿರಹ ತಾಪವನ್ನು ಅನುಭವಿಸಿದರು. ಯೋಗೀಶ್ವರರು, ತಪಸ್ವಿಗಳು ಕಾಮವಶರಾದರೆಂದರೆ ಇನ್ನು ಪಾಮರ ಮನುಷ್ಯರ ಸಂಗತಿಯನ್ನು ಹೇಳುವುದೇನು? ಸಮಸ್ತ ಚರಾಚರ ಜಗತ್ತು ಬ್ರಹ್ಮಮಯವೆಂದು ಭಾವಿಸುವವರಿಗೂ ಕೂಡ ಜಗತ್ತು ನಾರಿಮಯವಾಗಿ ಕಂಡಿತು. ಸ್ತ್ರೀಯರಿಗೆ ಜಗತ್ತೆಲ್ಲವೂ ಪುರುಷಮಯವಾಗಿ ಕಂಡರೆ ಪುರುಷರಿಗೆ ಜಗತ್ತೆಲ್ಲವೂ ಸ್ತ್ರೀಮಯವಾಗಿ ಗೋಚರಿಸಿತು. 2 ಗಳಿಗೆಯ ತನಕ ಇಡೀ ಬ್ರಹ್ಮಾಂಡದಲ್ಲಿ ಕಾಮದೇವನ ಚಮತ್ಕಾರ, ಮನ್ಮಥನ ಮಥನ ಕೋಲಾಹಲ ವಿಜೃಂಭಿಸಿತು. ಮನೋಧೈರ್ಯವು ಯಾರಿಗೂ ಇಲ್ಲದಂತಾಯಿತು. ಮನಸ್ಸಿಜನು ಎಲ್ಲರ ಮನಸ್ಸನ್ನು ಅಪಹರಿಸಿದ್ದನು. ರಘುನಾಥನ ಕೃಪೆಗೆ ಪಾತ್ರರಾದವರು ಕೂಡ ಮಾರನ ಈ ದಕ್ಕುಳಿಯಿಂದ ಅಂದರೆ ಮಾರನ ಈ ಹಬ್ಬದಿಂದ ತಪ್ಪಿಸಿಕೊಂಡರು.
ಮನ್ಮಥನು ಶಿವನನ್ನು ಸಮೀಪಿಸುವವರೆಗೆ 2 ಗಳಿಗೆಯವರೆಗೆ ಈ ಲೀಲೆಯು ನಡೆಯುತ್ತಲೇ ಇತ್ತು. ಶಿವನನ್ನು ನೋಡುತ್ತಲೇ ಕಾಮನು ಹೆದರಿ ಗಡ ಗಡ ನಡುಗಿ ಹೋದನು. ಆಗ ಪ್ರಪಂಚವು ಯಥಾಸ್ಥಿತಿಗೆ ಮರಳಿತು. ಕೂಡಲೇ ಮದಾಂಧರು ಮತ್ತು ಇಳಿದ ನಂತರ ಶಾಂತರಾಗುವಂತೆ ಜೀವಿಗಳೆಲ್ಲರೂ ಶಾಂತಿಯನ್ನು ಹೊಂದಿದವು. ದುರ್ಜಯನು ದುರ್ಗಮನನು ಆದ ಭಗವಾನ್ ಷಡ್ಗುಣೈಶ್ವರ್ಯ ಸಂಪನ್ನ ರುದ್ರನನ್ನು ನೋಡಿ ಮದನನು ಭಯದಿಂದ ತಲ್ಲಣಿಸಿ ಹೋದನು. ಇನ್ನು ಹಿಂದಿರುಗಿ ಹೋದರೆ ಅಪಮಾನ, ಮುಂದಕ್ಕೆ ಹೋಗಲಾಗುವುದಿಲ್ಲ. ಮುಂದೆ ದರಿ, ಹಿಂದೆ ಹುಲಿ, ಹೀಗೆ ಮನ್ಮಥನ ಸ್ಥಿತಿಯಾಯಿತು. ಕೊನೆಗೆ ಮನದಲ್ಲಿ ಮಡಿಯಲು ನಿಶ್ಚಯಿಸಿ ಅವನು ಒಂದು ಉಪಾಯವನ್ನು ಮಾಡಿದನು. ಕೂಡಲೇ ವಸಂತ ಋತುವನ್ನು ಪ್ರೇರೇಪಿಸಿದನು. ಎಲ್ಲ ವೃಕ್ಷಗಳು ಚಿಗುರಡೆದು ಪುಷ್ಪ ಭರಿತವಾಗಿ ತರುಪಂಕ್ತಿಗಳು ಕಂಗೊಳಿಸಿದವು. ವನ, ಉಪವನ, ಬಾವಿ, ಕೆರೆ ಹಾಗೂ ಎಲ್ಲ ದಿಗ್ವಿಭಾಗಗಳಲ್ಲೂ ಪ್ರೇಮವೇ ಚೆಲ್ಲವರಿಯಿತು. ಈ ದೃಶ್ಯವು ಮರಣೋನ್ಮುಖನಾದವನ ಮನಸ್ಸಿನಲ್ಲಿಯೂ ಕಾಮೋದ್ದೀಪನವಾಗುವಂತಾಯಿತು. ಸತ್ತು ಹೋದ ಮನಸ್ಸಿನಲ್ಲಿಯೂ ಕೂಡ ಕಾಮವು ಜಾಗೃತವಾಯಿತು. ವನಸಿರಿಯ ಚೆಲುವಂತೂ ಹೇಳತೀರದು. ಸುಗಂಧ ಶೀತಲಯುಕ್ತವಾಗಿ ಬೀಸುವ ಮಂದ ಮಾರುತವು ಕಾಮಾಗ್ನಿಯೊಡನೆ ತನಗಿರುವ ಮೈತ್ರಿಯನ್ನು ತೋರ್ಪಡಿಸಿತು. ಸರೋವರಗಳ ತುಂಬ ಕಮಲಗಳು ಅರಳೆದವು. ಅವುಗಳ ಮೇಲೆ ದುಂಬಿಯ ಹಿಂಡುಗಳು ಝೇಂಕರಿಸತೊಡಗಿದವು. ಕಲಹಂಸ ಶುಕಪಿಕಗಳು ಮಧುರವಾಗಿ ಕಲರವ ಮಾಡತೊಡಗಿದವು. ಅಪ್ಸರೆಯರು ಮಧುರ ಸಂಗೀತದೊಂದಿಗೆ ಅದ್ಭುತವಾಗಿ ನಾಟ್ಯವಾಡತೊಡಗಿದರು. ಮನ್ಮಥನು ತನ್ನ ಪರಿವಾರದೊಂದಿಗೆ ಕೋಟಿ ಕೋಟಿ ಕಲೆಗಳನ್ನು ಅಂದರೆ ಉಪಾಯಗಳನ್ನು ಪ್ರದರ್ಶಿಸಿ ಸೋತು ಹೋದನು. ಆದರೆ ಶಿವನ ತಪಸ್ಸಮಾಧಿಯು ಸ್ವಲ್ಪವೂ ಕದಲಲಿಲ್ಲ. ಆಗ ಮದನನು ನಿಜವಾಗಿ ಕ್ರೋಧಗೊಂಡನು. ಅವನು ಮಾವಿನ ಮರದ ಒಂದು ಅಂದವಾದ ಕೊಂಬೆಯನ್ನು ನೋಡಿ ಕೆರಳಿ ಅದರ ಮೇಲೇರಿದನು. ಅವನು ತನ್ನ ಕುಸುಮ ಚಾಪಕ್ಕೆ ಪಂಚಪುಷ್ಪ ಬಾಣಗಳನ್ನು ಹೂಡಿದನು. ಅತ್ಯಂತ ಕ್ರೋಧದಿಂದ ಅವನು ಗುರಿಯತ್ತ ನೆಟ್ಟಿಸಿ ಬಿಲ್ಲಿನ ಹುರಿಯನ್ನು ಕಿವಿಯವರೆಗೆ ಸೆಳೆದನು. ಕಾಮದೇವನು ತೀಕ್ಷ್ಣವಾದ ಪಂಚಬಾಣಗಳನ್ನು ಒಂದೇ ಸಾರಿಗೆ ಪ್ರಯೋಗಿಸಿದನು. ಅವು ನೇರವಾಗಿ ಶಿವನ ಹೃದಯವನ್ನು ತಾಗಿದವು. ಆಗ ಅಂದರೆ ಶಿವನ ಪರಮಾತ್ಮನ ಸಮಾಧಿ ಭಂಗವಾಗಿತು. ಅವನು ಎಚ್ಚರಗೊಂಡ ಮನಸ್ಸು ಕದಡಿ ಹೋಯಿತು. ಅವನು ಕಣ್ತೆರೆದು ಸುತ್ತಲೂ ನೋಡಿದನು. ಮಾಂದಲಿರ ಅಂದರೆ ಮಾವಿನ ಮರದ ಮರೆಯಲ್ಲಿದ್ದ ಮದನನನ್ನು ಕಂಡದ್ದೇ ತಡ ಅವನಿಗೆ ಬಿಟ್ಟದಂತಹ ಸಿಟ್ಟು ಬಂತು. ಅದನ್ನು ಕಂಡು 3 ಲೋಕಗಳು ಕಂಪಿಸಿದವು. ಆಗ ಮುಕ್ಕಣ್ಣನು ತನ್ನ 3ನೆಯ ಕಣ್ಣನ್ನು ತೆರೆದ. ಅದರಿಂದ ನೋಡುತ್ತಲೇ ಅಂದರೆ ಶಿವನು ಕಾಮನನ್ನು ನೋಡುತ್ತಲೇ ಆತ ಸುಟ್ಟು ಬೂದಿಯಾದ. ಜಗತ್ತಿನಲ್ಲೆಲ್ಲ ಹಾಹಾಕಾರ ಹಬ್ಬಿತು. ದೇವತೆಗಳು ಹೆದರಿ ಕಂಗಾಲಾದರು. ದೈತ್ಯರು ಸಂತಸಗೊಂಡರು. ವಿಷಯ ಲೋಲುಪರು ಕಾಮಸುಖವನ್ನು ನೆನೆದು ಚಿಂತಿಸತೊಡಗಿದರು. ಯೋಗ ಸಾಧಕರು ನಿಷ್ಕಂಟಕರಾದರು. ಈ ರೀತಿಯಾಗಿ ಮದನಾರಿಯಾದ ಶಿವನು ಮದನನಿಂದ ತನ್ನ ಧ್ಯಾನ ಸಮಾಧಿಗೆ ಭಂಗವಾದುದನ್ನು ಕಂಡು ತನ್ನ 3ನೆಯ ಕಣ್ಣನ್ನು ತೆರೆದು ಆ ಕಾಮನನ್ನು ಸುಟ್ಟು ಬಿಡುತ್ತಾನೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ 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 ಶ್ರೀರಾಮ.